ಯಾಕೋ ನನಗೆ ತುಂಬಾ ತಲೆ ಸುತ್ತು ಬರ್ತಾ ಇದೆ, ಬಿಟ್ಟು ಬಿಟ್ಟು ವಾಂತಿ ಬರೀ ಬರ್ತಾ ಇದೆ. ಅಂಥದ್ದೇನೂ ಇಲ್ಲ. ನಾನು ಬೇಗ ಹೋಗಿ ಡಾಕ್ಟರ್ನ ಕರೆದುಕೊಂಡು ಬರ್ತೇನೆ. ನೀನು ಸ್ವಲ್ಪ ಧೈರ್ಯವಾಗಿ ಇರು. ಬರಿ ಆಗುವಂತದ್ದೇನಿಲ್ಲ ರಾಜು. ನಾನು ಹ್ಯಾಪಿ ಗುಡ್ ನ್ಯೂಸ್ ನಿಮ್ಗೆ. ಈಗ ನಿಮ್ಮ ವೈಫು 3 months ಪ್ರೆಗ್ನೆಂಟ್. ಸೀತಾಳ ಮೈ ಹುಷಾರಿಲ್ಲದ್ದು ಸಂತೋಷದ ವಿಷಯ. ಸಂತೋಷದ ವಿಷಯವಲ್ಲವೇ ಮತ್ತಿನ್ನೇನು? ಯುವರ್ ವೈಫ್ ಇಸ್ 3 months ಪ್ರೆಗ್ನೆಂಟ್. ಈ ವಿಷಯಕ್ಕೆ ನೀವು ಗಾಬರಿ ಪಡೆಯುವಂತದ್ದೇನಿಲ್ಲ. ಸೀತಾ, ಸೀತಾ, ಏನಾಗಿದೆ? ಯಾಕೆ ರೀತಿ ಕೊಡ್ತಾ ಇದ್ದೀರಾ? ಏನು ಆಗಬಾರದು ಅದು ಆಗಿದೆ. ಡಾಕ್ಟರ್ ಹೇಳಿದ ಮಾತು ಸತ್ಯವೇ? ಡಾಕ್ಟರ್ ಏನಂತ ಹೇಳಿದ್ರು? ಏನಾಯ್ತು ಈಗ? ಏನು ಆಗಬಾರದು ಅದು ಆಗಿ ಹೋಯಿತು. ನೀನೀಗ ಗರ್ಭವತಿ ಅಂತ ನಿಜವೇ? ನಾನು ಗರ್ಭವತಿಯನ್ನು ಹೌದು ಸೀತಾ, ನೀನೆ. ಸೀತಾ, ಹೇಗೆ ನನಗೆ ಮೋಸ ಮಾಡಿದೆ? ನಾನೇನು ನಿನಗೆ ದ್ರೋಹ ಮಾಡಿದೆ ಅಂತ ನನಗೆ ಈ ಶಿಕ್ಷೆ? ಸೀತಾ, ಮಾತಾಡು ಸೀತಾ, ಮಾತಾಡು. ಸುಂದರವಾದ ಅಂಬರದಲ್ಲಿ ಮದುವೆಯಾದರೂ ಶೃಂಗರಿಸದ ಮಂಚದವು ಬಾಡಲಿಲ್ಲ. ಹಾಲು ಕೊಡುವ ಕೈ ಹಿಡಿಯಲಿಲ್ಲ. ಲಜ್ಜಾ ವರ್ಜಿದ ನಿನ್ನ ಮುಖ ನೋಡಿ ಸಂತಸ ಪಡಲಿಲ್ಲ. ನೀನು ಸತಿಯಾದರೂ ಪತಿಯಾದ ನಿನ್ನನ್ನು ಬಿಗಿಯಪ್ಪಲಿಲ್ಲ. ಒಂದು ರಾತ್ರಿ ಕೂಡ ನಿನ್ನೊಂದಿಗೆ ಕಾಲ ಕಳೆಯಲಿಲ್ಲ. ಅಂಥದ್ರಲ್ಲಿ ನೀನು ಗರ್ಭವತಿ. ನನ್ನ ಸೀತಾ, ಸೀತಾ ಗಂಡನೊಂದಿಗೆ ಕೂಡದೆ ಗರ್ಭ ಧರಿಸಿಕೊಂಡ ಗರ್ಭವತಿ. ಯಾವನೋ ತೆರೆ ತಿರ್ಗನೊಂದಿಗೆ ಕೂಡಿ ಗರ್ಭ ಧರಿಸಿಕೊಂಡ ಗರ್ಭವತಿ. ಇದರಲ್ಲಿ ಖಂಡಿತವಾಗಿ ನನ್ನದು ಯಾವುದೇ ರೀತಿಯ ತಪ್ಪಿಲ್ಲ. ಸಂದರ್ಭದ ಸುಳಿಯಲ್ಲಿ ಸಿಲುಕಿ ಅಪರಾಧಿಯೋ ನಿರಪರಾಧಿಯಾಗಿ ನಿಂತಿದ್ದೇನೆ. ಹುಚ್ಚರು ಸ್ವಾಮಿ ಎಂಬ ಶಬ್ದವನ್ನು ನಿನ್ನ ಬಾಯಿನ ಯೋಗ್ಯತೆ ನಿನಗಿಲ್ಲ. ಸೀತಾ, ನಾನು ನಿನ್ನನ್ನು ಪಾವನಾತ್ಮದ ಪುಷ್ಪ ಎಂದು ತಿಳಿದುಕೊಂಡಿದ್ದೆ. ನಾನು ಹೊಂದಿಕೊಂಡಂತೆ ನೀನು ಪಾವನಾತ್ಮದ ಪುಷ್ಪವಲ್ಲ. ಯಾವನ ಮೂಸಿ ನೋಡಿ ಬೀಸಿ ಒಗೆದ ಏಸಿ ಪುಷ್ಪ. ನಾನು ಮೂಸಿ ನೋಡಿ ಬೀಸಿ ಬಿಸಾಕಿದ ಪುಷ್ಪವೇ ಆಗಿರ್ಬೋದು, ಅಥವಾ ಪತಿಯ ಪಾದ ಪೂಜೆಯನ್ನು ಮಾಡದಿರುವಂತ ಹೇಸಿಗೆ ಹೆಣ್ಣು ಕೂಡ ಆಗಿರ್ಬೋದು. ಅಂತ ಪಾಪದ ಸ್ಥಾನಕ್ಕೆ ನಾನು ನಿಂತಿರಬಹುದು. ಆದ್ರೆ ದಯಮಾಡಿ ನಾನು ಹೇಳುವ ಮಾತನ್ನು ನೀನು ಹೇಳುವುದರಲ್ಲಿ ಚಂದ ನನಗೆ ಗೊತ್ತು. ಪ್ರಥಮ ರಾತ್ರಿ ನನಗೆ ಕರಳ ರಾತ್ರಿ ಆಯಿತು. ಅಗ್ನಿ ಸಾಕ್ಷಾಗಿ ದವಾಗ್ನಿಯಾಗಿ ನನ್ನ ಬಾಳನ್ನೇ ಬಲಿತು ತೆಗೆದುಕೊಂಡಿತ್ತು. ಕೈ ಹಿಡಿದ ಪತಿಯನ್ನು ವಂಚಿಸಿದ ವಂಚಕಿ. ದೇವರ ಹೆಸರಲ್ಲಿ ರಥ ಹಿಡಿದಿರುವ ನಿಮ್ಮಂತ ಕೈಯಾಳಿ ಹೆಂಗಸರನ್ನು ನಮ್ಮಲ್ಲೇ ಬಾರದು. ನಂಬಿಕೆ ದ್ರೋಹಿ. ಕೈ ಹಿಡಿದ ಪತಿಗೆ ವಂಚಿಸಿದ ವಂಚಕಿ. ಪತಿಯೇ ಪರಮೇಶ್ವರೆಂದು ಬದುಕಿರುವ ಈ ನಿನ್ನ ಗಂಡನನ್ನು ಬಿಟ್ಟು ಗಂಡವರಿಗೆ ಸೆರಗು ಆಗುವ ನಿಮ್ಮಂತ ಶಿವನಾಗಿ ಇರದಿದ್ದರೆ ಇಂದಿನ ಗಂಡುಗಳು ದಿಕ್ಕಿ ತಪ್ಪಿದ ತಾನು ಕಾಣುವಂತಾಗುವ ಸೀತಾ. ಗಂಡನಿಗೆ ಮೋಸ ಮಾಡಿ ಸ್ವಾಮಿ, ನನಗೆ ಈ ಮಗುವಿನ ಬಂದು ಬಿಟ್ಟರೆ ಬೇರೆ ಮಾರ್ಗವೇ ಇಲ್ಲ. ಎಲ್ಲ ರೀತಿಯ ಸಮಸ್ಯೆಗಳನ್ನ ಹೊತ್ತು ನಿಂತರು ಕೂಡ ಅದನ್ನು ವ್ಯಕ್ತಪಡಿಸಿ ಹೇಳಲಾರ್ದಂತ ಏನ ಸ್ಥಿತಿಯಲ್ಲಿರ್ತಾಳೆ. ಏನು ನೀವು ನನ್ನ ಏನೇ ಅಂದ್ರೂ ಕೂಡ ಅದನ್ನ ನಾನು ಸಹಿಸ್ಕೊಳ್ತೇನೆ. ಜೀವನವೆಂಬುದು ಕೀಲಿಲ್ಲದ ಬಂಡಿ ಇದ್ದಾಗ ಅದು
ಮಚ್ಚು ಸರಿದು ಬಿದ್ದಾಗಲೇ ಜೀವನದ ಅಂತ್ಯ. ನಾನು ಜೀವನದಲ್ಲಿ ಸರಿಪದಿಗಳಾಗಿ ಬಾಳಲಿಲ್ಲ. ನೀನು ಸಮಾಜದ ಕಣ್ಣಿಗೆ ಸೂಳೆಸಿದ ನೀನು ನನ್ನ ಸತಿಸಿದ ಸೂಳೆ. ಕಣ್ಣನಿಲ್ಲದೆ ಗರ್ಭ ಧರಿಸಿಕೊಂಡ ನೀನು ಸೂಳೆಯಾಗೇ ಹೋದೆ. ಇಲ್ಲ ಇಲ್ಲ ಇಲ್ಲ, ನಾನು ಸೂಳೆ ಅಲ್ಲ. ನಾನು ಎಲ್ಲ ಹೆಣ್ಣುಗಳಂತೆ ನಾನು ಕೂಡ ಪತಿವ್ರತ ಹೆಣ್ಣು, ಮುತ್ತೈದ ಹೆಣ್ಣು. ನಿನಗೆ ನಾಚಿಕೆ ಆಗುವುದಿಲ್ಲವೇ? ಪತಿಗೆ ವಂಚಿಸಿದ ವಂಚಕಿ, ಕಣ್ಣವರಿಗೆ ಸೆರಗುವ ಆಸು, ಗರ್ಭ ಧರಿಸಿ ಸತಿಯೇ ಪರಮೇಶ್ವರೆಂದು ತಿಳಿದುಕೊಂಡಿರುವ ಹೊಟ್ಟೆ ಪಾಡಿಗಾಗಿ ಕಂಡವರಿಗೆ ಸೆರಗುವ ಆಸುವ ನಿಮ್ಮಂತ ಬೀದಿ ಸುಳ್ಳೆರದೆಷ್ಟೋ ಮೇಲೂ ಈ ಭೂಮಿ ಮೇಲೆ ದಯವಿಟ್ಟು ಇಂಥ ಚುಚ್ಚು ಚುಚ್ಚು ಮಾತುಗಳಿಂದ ನನ್ನನ್ನು ಕೊಲ್ಬೇಡಿ. ನಿಮ್ಮ ಕೈಯಾರೆ ನನ್ನ ಕುತ್ತಿಗೆಯನ್ನು ಹಿಗ್ಗಿ ಸಾಯಿಸಿ ಮುತ್ತೈದೆಯಾಗಿ ನಿಮ್ಮ ಪಾದದಡಿಯಲ್ಲಿ ಬಿದ್ದು ನನ್ನ ಪ್ರಾಣವನ್ನು ಬಿಡುತ್ತೇನೆ. ಇಲ್ಲ, ಒಂದೇ ಒಂದು ತೊಟ್ಟು ವಿಷ ಅದು ಬಂದವ್ರಿಗೆ ಉಣಿಸಿದ ಕೈ ಇದು. ವಿಷ ಉಣಿಸು ನೀನು ಅಂದುಕೊಂಡಂತೆ ವಿಷ ಉಣಿಸುವ ಕೈ ಅಲ್ಲ. ಕೇದಿಗೆ ಬಲದಲ್ಲಿ ಹೂವಿರುವುದನ್ನು ಕೈ ಇಟ್ಟರೆ ಅಲ್ಲಿ ಮಿಡಿನ ಆಗರವೇ ಆಗಿರುತ್ತೆ. ಇದು ನನಗೆ ಅರ್ಥವಾಯಿತು. ಸೀತಾ, ನಾವಿಬ್ಬರು ಸತಿಪತಿಗಳಾಗದಿದ್ದರು, ಬಹಿರಂಗದಲ್ಲಿ ಸತಿಪತಿಗಳಾಗದಿದ್ದರು 16 ಜನಕ್ಕೆ ಸತಿಪತಿಗಳಾಗಿದ್ದರು. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಹಿರಿಯ ಮಗನನ್ನು ತಿಳಿದುಕೊಂಡು ಆಶೀರ್ವದಿಸುತ್ತಾರೆ. ತಾಯಿ ಮಗನ ಸಂಬಂಧ